ಅದಕ್ಕೆ ಬಿಯಾಂಡ್ ಬೋಗ್ ಒಂದು ಕೇಳಿದ್ದಾರೆ. ಬಿಯಾಂಡ್ ಬೋಗ್ ಹೆಸರು ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಫ್ರಮ್ ಸ್ವೀಡನ್. 5 ಸಲ ವಿಂಬಲ್ಡನ್ ಗೆದ್ರು, 5 ಸಲ ಫ್ರೆಂಚ್ ಓಪನ್ ಗೆದ್ರು. ಸೊ ಅವ್ರು ಹೇಳ್ತಿದ್ರು ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಎಷ್ಟು ಜನ ಈ ಮಕ್ಳಿಗೆ ಆಡ್ಬೇಕಾದ್ರೆ ಸೋತ್ಬಿಟ್ಟೆ ಡಸಂಟ್ ಮ್ಯಾಟರ್, ಅದರಿಂದ ಏನ್ ಕಲ್ತ್ಕೊಂಡ್ರಿ. ಸೊ ಅದು ಇಂಪಾರ್ಟೆಂಟ್. ಸೊ ನೀವು ಹೇಳ್ದಂಗೆನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಬರೀ ಆಟ ಹೇಳ್ಕೊಡೋದಲ್ಲ, ಅವ್ರನ್ನ ಹೆಂಗೆ ಡೆವಲಪ್ ಮಾಡಬೇಕು ಅದು ತುಂಬಾ ಮುಖ್ಯ. ಅದೇ ಇವಾಗ ಕ್ರೀಡೆ ಅಂತ ಬಂದಾಗ ಕ್ರೀಡೆಯಲ್ಲಿ ಇನ್ವಾಲ್ವ್ ಆದ್ರೆ ಮಕ್ಕಳು ಸೋಲು ಗೆಲುವು ಜೀವನದಲ್ಲಿ ಬಂದಂತ ಕಷ್ಟ ಸುಖಗಳನ್ನ ಬ್ಯಾಲೆನ್ಸ್ ಆಗಿ ತಗೊಂಡೋಗ್ತಾರೆ. ಜೀವನಕ್ಕೆ ಒಂದು ಪಾಠ ಆಗುತ್ತೆ, ಕಲಿಕೆ ಆಗುತ್ತೆ. ತುಂಬಾ ಪ್ಲಸ್ ಪಾಯಿಂಟ್ ಇದೆ. ಇದ್ರ ಅಪರ್ಚುನಿಟಿ ಸಿಗುತ್ತೆ. ಸ್ಪೋರ್ಟ್ಸ್ ಕೋಟಾದಲ್ಲೂ ಕೂಡ ಜಾಬ್ ಅಪರ್ಚುನಿಟೀಸ್ ಇರುತ್ತೆ, ಮತ್ತೆ ಐಡೆಂಟಿಟಿ ಸಿಗುತ್ತೆ. ನ್ಯಾಷನಲ್ ಆಗಿ ರೆಪ್ರೆಸೆಂಟೇಟ್ ಮಾಡ್ತಾರೆ. ಯಾವ್ದೇ ಸ್ಟೇಟ್ ಇದ್ರೂ ಕೂಡ ಅವ್ರಿಗೆ ಫಸ್ಟ್ ಬಂದ್ರೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ ಪೇರೆಂಟ್ಸ್ ಎಲ್ಲೋ ಇಂಡೇಟ್ ಆಗ್ತಾ ಇದ್ದಾರೆ. ನನ್ಗೆ ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಇದು ಪ್ರಾಬ್ಲಮ್ ಪೇರೆಂಟ್ಸ್ ಅಲ್ಲ, ಪ್ರಾಬ್ಲಮ್ ಎಜುಕೇಶನ್.